prime success for better future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಒಟ್ಟಿಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ನೋ, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಯೋರ್ ಎಂಟೈರ್ ಬ್ಯಾಂಕಿಂಗ್ ಸ್ಟ್ರಕ್ಚರ್ ಆರ್ ಎನಿಥಿಂಗ್. ಆದರೆ ನಿಮ್ಮಲ್ಲಿ ಯಾರೆಲ್ಲ ಈ ವಿಡಿಯೋಸನ್ನು ನೋಡ್ತಾ ಇದ್ದೀರಿ, ನಿಮ್ಮಲ್ಲಿ ಯಾರಿಗಾದರೂ ಗವರ್ಮೆಂಟ್ ಜಾಬಲ್ಲಿ ಒಂದು ಪ್ಲೇಸ್ ಬೇಕು, ಗವರ್ಮೆಂಟ್ ಜಾಬಲ್ಲಿ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಂದು ಜಾಗ ಬೇಕು ಅಂತ ತಿಳ್ಕೊಂಡ್ರೆ ದಿಸ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಯು. ಇಲ್ಲಿ ನಾನು ನಿಮ್ಮ ಜೊತೆಗೆ ಎಂಟೈರ್ ರೋಡ್ ಮ್ಯಾಪ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ಗೆ ಹೇಗೆ ಅಪ್ಲೈ ಮಾಡಿ ಅದರಲ್ಲಿ ಹೇಗೆ ನಿಮ್ಮ ಸೆಲೆಕ್ಷನ್ಸನ್ನು ಪಡ್ಕೊಳ್ಬೋದು ಅಂತ ಒಂದು ಎಂಟೈರ್ ಜರ್ನಿಯನ್ನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಅಸ್ ಕ್ವಿಕ್ಲಿ ಸ್ಟಾರ್ಟ್. ಹಾಗಾದರೆ ಈ ಸೆಷನಲ್ಲಿ ನೀವು ಏನೆಲ್ಲ ಕಾಣ್ಬೋದು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಡಿಫ್ರೆಂಟ್ ಬ್ಯಾಂಕ್ ಎಕ್ಸಾಮ್ಸ್ ಟು ಅಪ್ಲೈ. ಕೆಲವು ಜನರಿಗೆ ಯಾವುದೆಲ್ಲ ಬ್ಯಾಂಕ್ ಎಕ್ಸಾಮಿನೇಷನ್ಸ್ ಬರುತ್ತೆ, ಅದರಲ್ಲಿ ನಾವು ಹೇಗೆ ಅಪ್ಲೈ ಮಾಡಬೇಕು ಅದರ ಐಡಿಯಾ ಕೂಡ ಇರಲ್ಲ. ಸೊ ಫಸ್ಟಿಗೆ ನಾನು ನಿಮಗೆ ಕ್ಲಿಯರ್ ಆಗಿ ಇಡೀ ಒಂದು ವರ್ಷದಲ್ಲಿ ಯಾವುದೆಲ್ಲ ಥರದ ಬ್ಯಾಂಕ್ ಎಕ್ಸಾಮಿನೇಷನ್ಸ್ಗಳನ್ನು ನಿಮಗೋಸ್ಕರ ತರ್ತವೆ ಹಾಗೂ ನೀವು ಅದಕ್ಕೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಒಂದು ಓವರ್ವ್ಯೂವನ್ನು ನಿಮ್ಮ ಜೊತೆಗೆ ಇವತ್ತು ತಿಳಿಸ್ಕೊಡ್ತೇನೆ. ನೆಕ್ಸ್ಟ್, ವಾಟ್ ಈಸ್ ದ ಎಕ್ಸಾಕ್ಟ್ ಸಿಲೆಬಸ್ ಕೂಡ ಕೆಲವರಿಗೆ ಕನ್ಫ್ಯೂಷನಲ್ಲಿ ಇರ್ತೀರಿ ನೀವು. ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೂ ಒಂದೇ ಸಿಲೆಬಸ್ ಇರುತ್ತಾ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಬೇರೆ ಬೇರೆ ಬುಕ್ಸ್ಗಳನ್ನು ನಾವು ರೆಫರ್ ಮಾಡಬೇಕಾ ಅಂತ ನಿಮ್ಮ ಕನ್ಫ್ಯೂಷನ್ಸನ್ನು ನಾನು ಕ್ಲಾರಿಫೈ ಮಾಡಿ ಇವತ್ತು ನಿಮ್ಮ ಜೊತೆಗೆ ಎಕ್ಸಾಕ್ಟ್ ಸಿಲೆಬಸನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ನೀವು ಎಷ್ಟು ಟೈಮ್ ಇಟ್ಕೊಳ್ಬೇಕು, ಹೇಗೆ ನೀವು ನಿಮ್ಮ ಸ್ಟ್ರಾಟಜೀಸನ್ನು ಮೇಂಟೈನ್ ಮಾಡಬೇಕು, ಹೇಗೆ ಓದಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಫಿನಿಷ್ ಮಾಡಿಕೊಂಡು ಎಕ್ಸಾಮಿನೇಷನ್ಸಿಗೆ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಆ್ಯಂಡ್ ವಾಟ್ ಶುಡ್ ಬಿ ಯುವರ್ ಅಪ್ರೋಚ್ ಆಲ್ಸೋ ಫಾರ್ ಅಪ್ಲೈಯಿಂಗ್ ಫಾರ್ ದ ಬ್ಯಾಂಕ್ ಎಕ್ಸಾಮ್ಸ್, ದ್ಯಾಟ್ ಆಲ್ಸೋ ಐ ವಿಲ್ ಬಿ ಶೇರಿಂಗ್ ಯು ವಿತ್ ಟುಡೇ. ಹಾಗಾದರೆ ಮೊದಲಿಗೆ ಯಾವುದೆಲ್ಲ ಬ್ಯಾಂಕ್ ಎಕ್ಸಾಮಿನೇಷನ್ಸ್ಗಳು ಬರ್ತವೆ, ಯಾವುದೆಲ್ಲ ಬ್ಯಾಂಕ್ ಎಕ್ಸಾಮಿನೇಷನ್ಸ್ಗೆ ನೀವು ಅಪ್ಲೈ ಮಾಡಿಕೊಂಡು ಹೇಗೆ ನೀವು ಅದರಲ್ಲಿ ಪ್ರಿಪೇರ್ ಆಗ್ಬೋದು ಅಂತ ನಾವು ಫಸ್ಟಿಗೆ ನೋಡ್ಕೊಳ್ಳೋಣ. ಈಗ ಬ್ಯಾಂಕ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು IBPS. IBPS ಅಲ್ಲಿ ನಾವು IBPS ಕ್ಲರ್ಕನ್ನು ನೋಡ್ಬೋದು, IBPS PO ನೋಡ್ಬೋದು. ಅದೇ ರೀತಿ ನಮ್ಮ RRB ಕ್ಲರ್ಕ್ ಮತ್ತು RRB PO ಎಕ್ಸಾಮ್ಸ್ಗಳನ್ನು ನೋಡ್ಬೋದು. ಆದರೆ ಇದು ಬರೀ 4 ಸೆಟ್ ಆಫ್ ಎಕ್ಸಾಮ್ಸ್ ಅಲ್ಲ, ಇನ್ನಷ್ಟು ಹಲವಾರು ಅಪರ್ಚುನಿಟೀಸ್ಗಳು ಉಂಟು ನಿಮ್ಮ ಹತ್ರ. ಇಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಬಿಕಾಸ್ ಆಲ್ಮೋಸ್ಟ್ ಇನ್ ಆಲ್ ದೀಸ್ ಬ್ಯಾಂಕ್ಸ್ ಆ್ಯಂಡ್ ಬ್ಯಾಂಕ್ ಎಕ್ಸಾಮ್ಸ್, ನಾನಿಲ್ಲಿ ಏನು ಬೋರ್ಡ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೋ ಅದಕ್ಕೆ ಆಲ್ಮೋಸ್ಟ್ ದ ಸಿಲೆಬಸ್ ಇಸ್ ಸೇಮ್. ಆಲ್ದೋ ದ ಫೇಸಸ್ ಮೇ ಬಿ ಡಿಫ್ರೆಂಟ್, ಹೇಗೆ ಎಕ್ಸಾಮಿನೇಷನ್ ನಡೆಸ್ತಾರೆ ಆ ಫೇಸ್ ಡಿಫ್ರೆಂಟ್ ಆಗಿರ್ಬೋದು, ಆದರೆ ಇಲ್ಲಿ ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೂ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಆಗಿಯೇ ಇರುತ್ತೆ. ಸೊ ನೀವು ನಿಮ್ಮ ಪ್ರಿಪರೇಷನ್ಸ್ ಮಾಡ್ಕೊಳ್ಳುವಾಗ ಈ ಎಲ್ಲ ಎಕ್ಸಾಮ್ಗಳನ್ನು ತಲೆಯಲ್ಲಿಟ್ಕೊಂಡು ನಿಮ್ಮ ಟಾರ್ಗೆಟನ್ನು ನೀವು ಅಚೀವ್ ಮಾಡ್ಕೊಳ್ಬೋದು. ಮೊದಲಿಗೆ ನೋಡಿ, ಎಸ್ ಬಿ ಐ ಅಂಡರಲ್ಲಿ ನೀವು SBI ಕ್ಲರ್ಕ್ ಹಾಗೂ SBI PO ಅಂತಹ ಎಕ್ಸಾಮಿನೇಷನ್ಸ್ಗಳನ್ನು ನೋಡ್ಬೋದು. ಕ್ಲರ್ಕ್ ಲೆವೆಲಲ್ಲಿ ನೀವು ಎಕ್ಸಾಮಿನೇಷನ್ಸಿಗೆ ಅಪ್ಲೈ ಮಾಡ್ಬೋದು ಅಥವಾ ಆಫೀಸರ್ ಲೆವೆಲಲ್ಲಿ ಕೂಡ ನೀವು ಎಕ್ಸಾಮಿನೇಷನ್ಸಿಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ದ ವೆಲ್ ನೋನ್ IBPS ವಿಲ್ ಕಮ್ ಅಪ್ ವಿತ್ ಕ್ಲರ್ಕ್ ಆ್ಯಂಡ್ PO ಎವ್ರಿ ಇಯರ್. ನೀವು ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. RRB ಕ್ಲರ್ಕ್ ಮತ್ತು RRB PO ಕೂಡ ಒಂದು ಜಾಬ್ ಓಪನಿಂಗ್ಸ್ ಬರುತ್ತೆ ಇದರ ಅಂಡರಲ್ಲಿಯೇ. ಸೊ ನೀವು ವೆಬ್ಸೈಟನ್ನು ಸರಿಯಾಗಿ ರೆಫರ್ ಮಾಡಿಕೊಂಡ್ರೆ ಆಲ್ ದ SBI ಆಗಿರಲಿ, IBPS ಆಗಿರಲಿ, ಅದೇ ರೀತಿ ಒಂದು ಇನ್ಶೂರೆನ್ಸ್ ಸೆಕ್ಟರಿನ ಎಕ್ಸಾಮಿನೇಷನ್ ಕೂಡ ನಾನಿಲ್ಲಿ ಬರೆದಿದ್ದೇನೆ. ಇದು ಬಿಟ್ಟು ನಿಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪೋಸ್ಟಿಂಗ್ ಬೇಕು ಅಂತ ಹೇಳಿದರೆ ಎಲ್ಲ ವೆಬ್ಸೈಟ್ 4 ವೆಬ್ಸೈಟ್ ನೀವು ಅದ್ರ ಮೇಲೆ ಒಂದು ಕಣ್ಣಿಟ್ಕೊಂಡು ಅದನ್ನು ನೀವು ದಿನ ನೋಡಿಕೊಂಡು ಎಲ್ಲರಲ್ಲಿ ಓಪನಿಂಗ್ಸ್ ಬಂದಿದ್ದೀವಾ ಇಲ್ವಾ ಅಂತ ನೀವು ನೋಡ್ಕೊಳ್ಬೇಕು. ದ್ಯಾಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಒಮ್ಮೆ ನೀವು ಅದರಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಆಮೇಲೆ ನಿಮ್ಮ ಸೆಟ್ ಆಫ್ ಪ್ರಿಪರೇಷನ್ಸ್ ಇನ್ನಷ್ಟು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್, ಆಸ್ ಐ ಸೆಡ್, SBI ಈಸ್ ಒನ್ ಅಪರ್ಚುನಿಟಿ. ಇದರಲ್ಲಿ 2 ಸೆಟ್ ಆಫ್ ಎಕ್ಸಾಮ್ಸಿಗೆ ನೀವು ಅಪ್ಲೈ ಆಗ್ಬೋದು, ಈದರ್ ಕ್ಲರ್ಕ್ ಆರ್ ಈದರ್ ಯೋರ್ ಪ್ರೊಬೇಷನರಿ ಆಫೀಸರ್ ಪೋಸ್ಟ್. ಅದೇ ರೀತಿ IBPS ಅಂಡರಲ್ಲಿ ಕೂಡ ಕ್ಲರ್ಕ್ ಮತ್ತು ಪ್ರೊಬೇಷನರಿ ಆಫೀಸರ್ ಪೋಸ್ಟ್ ಇದ್ದೇ ಇರುತ್ತೆ. ಇದು ಬಿಟ್ಟು ನಿಮ್ಮ RRB ಸೆಕ್ಟರಲ್ಲಿ ಕೂಡ ನೀವು ಕ್ಲರ್ಕ್ ಅಥವಾ POಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ಶೂರೆನ್ಸ್ ಸೆಕ್ಟರ್, ದ ಫೇಮಸ್ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನಲ್ಲಿ ಕೂಡ ಅವರು ಎಕ್ಸಾಮಿನೇಷನ್ಸನ್ನು ರಿಲೀಸ್ ಮಾಡ್ತಾರೆ ಎವ್ರಿ ಇಯರ್. ಇದಕ್ಕೆ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು, ಈದರ್ ಫಾರ್ LIC ಅಸಿಸ್ಟೆಂಟ್ ಆರ್ LIC AAO.
ಇದಕ್ಕೋಸ್ಕರ ಕೂಡ ನೀವು ಎಕ್ಸಾಮಿನೇಷನ್ಸನ್ನು ಅಪ್ಲೈ ಮಾಡಿ ಇದಕ್ಕೆ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಲಾಸ್ಟ್ಲಿ ವಿ ಹ್ಯಾವ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಸೆಂಟ್ರಲ್ ಬ್ಯಾಂಕಲ್ಲಿ ನಿಮ್ಗೆ ಒಂದು ಜಾಬ್ ಅಪೋನಿಂಗ್ಸ್ ಇದ್ದು ಅದರಲ್ಲಿ ನಿಮಗೆ ಸೆಲೆಕ್ಷನ್ಸ್ ಪಡ್ಕೊಳ್ಬೇಕು ಅಂತ ಹೇಳಿದರೆ ಫಸ್ಟಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಆ ಸೆಕ್ಟ್ರಲ್ಲಿ ಯಾವುದೆಲ್ಲ ಎಕ್ಸಾಮ್ಸ್ ಬರುತ್ತೆ ಅನ್ನುವ ಒಂದಿಷ್ಟು ಇನ್ಫಾರ್ಮೇಷನ್ ಕೂಡ ನಿಮಗೆ ಇರಬೇಕು. ಸೊ RBI ಅಂಡರಲ್ಲಿ RBI ಅಸಿಸ್ಟೆಂಟ್ ಹಾಗೂ RBI ಗ್ರೇಡ್ B ಆಫೀಸರ್ ಇದರ ಓಪನಿಂಗ್ಸ್ ಕೂಡ ಬರುತ್ತೆ. ಅದನ್ನು ಕೂಡ ನೀವು ಅಪ್ಲೈ ಮಾಡಿಕೊಂಡು ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ನಿಮಗೆ ಓವರ್ ಆಲ್ ಐಡಿಯಾ ಸಿಕ್ತು ಯಾವುದೆಲ್ಲ ಬ್ಯಾಂಕ್ಗಳು ಯಾವುದೆಲ್ಲ ರೀತಿಯಲ್ಲಿ ಎಕ್ಸಾಮಿನೇಷನ್ಸ್ಗಳನ್ನು ನಡೆಸ್ತವೆ ಹಾಗೂ ನೀವು ಅದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಬೋದು ಅಂತ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸ್ಗಳನ್ನು ಕವರ್ ಮಾಡಿದರೆ ಆಲ್ಮೋಸ್ಟ್ 40,000 ಓಪನಿಂಗ್ಸ್ 40,000 ವೇಕೆನ್ಸಿಗಳು ಬರುತ್ತವೆ. 2024 ಮೇಲೆ ನೀವು ಫೋಕಸ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಯು ಹ್ಯಾವ್ 40,000 openings. That means 40,000 opportunities. Whoever is watching this video, I hope that at least you will attain this job as soon as possible. So ಇದೆಲ್ಲ ನಿಮಗೆ ಚಾನ್ಸ್ 40,000 ಜನರಿಗೆ ಒಂದು ಉದ್ಯೋಗ ಅವಕಾಶ ಉಂಟು ಅಂತ ಹೇಳ್ತೀರಿ, ಯಾಕೆ ಬಿಡ್ತೀರಿ? ಇದನ್ನು ಪ್ರಿಪ್ರೇಷನ್ಸ್ಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡಿಕೊಂಡು ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸಿಗೆ ನಿಮ್ಮ ಟಾರ್ಗೆಟನ್ನು ಅಚೀವ್ ಮಾಡಿ ಅಂತ ನಾನು ಹೇಳ್ತೇನೆ. ಈಗ ನೆಕ್ಸ್ಟ್ ಹೋಗೋಣ. ಯಾವುದೆಲ್ಲ ಸೆಕ್ಷನ್ಸ್ ಬರ್ತವೆ, ಎಕ್ಸಾಮಿನೇಷನ್ಸ್ ಯಾವುದೆಲ್ಲ ಬರ್ತವೆ ಅಂತ ನಾವು ನೋಡ್ಕೊಂಡ್ವಿ. ಹಾಗಾದರೆ ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ನಾವು ಏನು ಓದಬೇಕು, ಏನು ಓವರ್ ವ್ಯೂ ಆಗಿ ನೋಡೋದಾದರೆ ಯಾವುದೆಲ್ಲ ಸಬ್ಜೆಕ್ಟ್ಸ್ಗಳಿರ್ತವೆ, ಆ ಸಬ್ಜೆಕ್ಟ್ಸ್ಗಳೆಲ್ಲ ಸಿಲೆಬಸ್ ಹೇಗಿರುತ್ತೆ ಹಾಗೂ ನಾವು ನಮ್ಮ ಪ್ರಿಪ್ರೇಷನ್ಸ್ ಇದಕ್ಕೆ ಹೇಗೆ ಮಾಡ್ಕೊಳ್ಬೇಕು ಅನ್ನುವ ಒಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೇನೆ. ಮೊದಲಿಗೆ ನೋಡ್ಕೊಳ್ಳಿ, ಡೀಟೇಲ್ ಸಿಲೆಬಸ್ ಅಂದರೆ ಸೆಕ್ಷನ್ಸ್ ಯಾವುದೆಲ್ಲ ಇರುತ್ತೆ. ಒಂದು ಕ್ವಾಂಟ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಕ್ವಾಂಟ್ ಮೀನ್ಸ್ ಯೋರ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ನಾವೇನು ಹೇಳ್ತೇವೆ ಅದು ಒಂದು ಸಬ್ಜೆಕ್ಟ್ ಆಗಿರುತ್ತೆ. ರೀಸನಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಇಂಗ್ಲಿಷ್ ಇರುತ್ತೆ. ಜನರಲ್ ಅವೇರ್ನೆಸ್, ಡಿಸ್ಕ್ರಿಪ್ಟಿವ್ ರೈಟಿಂಗ್. ಓಕೆ, ನಾವು ಈ ಎಲ್ಲ ಸಬ್ಜೆಕ್ಟ್ಗಳು ಎಲ್ಲ ಎಕ್ಸಾಮಿನೇಷನ್ಸ್ಗಳಿಗೆ ಇರ್ತಾವ. ದ ಫಸ್ಟ್ 3 ಏನಿರುತ್ತೆ, ಕ್ವಾಂಟ್, ರೀಸನಿಂಗ್ ಮತ್ತು ಇಂಗ್ಲಿಷ್. ಇದು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಏನಿರುತ್ತೆ. ಪ್ರತಿಯೊಂದು ಬ್ಯಾಂಕ್ಸಲ್ಲಿ ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಐ ವಿಲ್ ರೈಟ್ ಡೌನ್ ಹಿಯರ್. ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸಾಮಿನೇಷನ್ಸ್ಗಳಿಗೆ ನೀವು ಅಪ್ಲೈ ಆಗಬೇಕು ಅಂತ ಹೇಳಿದರೆ, 1 ಯು ವಿಲ್ ಬಿ ಅಟೆಂಪ್ಟಿಂಗ್ ಯೋರ್ ಪ್ರಿಲಿಮ್ಸ್. ಫಸ್ಟ್ ಸೆಟ್ ಆಫ್ ಎಕ್ಸಾಮ್ ವಿಲ್ ಬಿ ಯೋರ್ ಪ್ರಿಲಿಮ್ಸ್, then you will be applying for your mains, and after that you will have to attend your interview. Okay, prelims, mains and your interview. ಈಗ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕ್ಲರ್ಕಿಗೆ ನೀವು ಅಪ್ಲೈ ಮಾಡ್ತಿದ್ದೀರಿ, ಯಾವುದೇ ಬ್ಯಾಂಕ್, ಈಗ ನಾನು ಹೇಳಿದೆ SBIಯಲ್ಲಿ ಕೂಡ ಕ್ಲರ್ಕ್ ಪೋಸ್ಟಿಗೆ ಓಪನಿಂಗ್ಸ್ ಬರ್ತವೆ, IBPS ಅಲ್ಲಿ ಕೂಡ ಇರುತ್ತೆ, LICಯಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಇರುತ್ತೆ, RBIಯಲ್ಲಿ ಕೂಡ ಅಸಿಸ್ಟೆಂಟ್ ಪೋಸ್ಟ್ಗಳಿರ್ತವೆ. ಸೊ ಕ್ಲರ್ಕ್ ಪೋಸ್ಟಲ್ಲಿ ನೀವು ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಬೋದು ಅಂತ ನಾನು ತೋರಿಸಿದೆ. ಪ್ರಿಲಿಮ್ಸ್ ಒಂದು ಎಕ್ಸಾಮ್ಸ್ ಬರೀಬೇಕು, ಮೇನ್ಸ್ ಒಂದು ಎಕ್ಸಾಮ್ಸ್ ಬರೀಬೇಕು. ಈ 2 ಎಕ್ಸಾಮನ್ನು ನೀವು ಕ್ವಾಲಿಫೈ ಆದರೆ ನಿಮ್ಮ ಡೈರೆಕ್ಟ್ ಸೆಲೆಕ್ಷನ್ ವಿತ್ ಯೋರ್ ಹಾರ್ಡ್ ಹರ್ನ್ಡ್ ಎಫರ್ಟ್ ಏನಿರುತ್ತೆ ಅದರಲ್ಲಿ ನೀವು ಡೈರೆಕ್ಟ್ ಸೆಲೆಕ್ಷನನ್ನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಪಡ್ಕೊಳ್ಬೋದು. ಅದೇ ನೀವು ಪ್ರೊಬೇಷನರಿ ಆಫೀಸರ್ PO ಲೆವೆಲ್ಗೆ ಯಾವುದಾದ್ರೂ ಬ್ಯಾಂಕ್ಸ್ ಅಂಡರಲ್ಲಿ ಎಕ್ಸಾಮ್ ಬರೀತಿದ್ದೀರಿ ಅಂತ ಹೇಳಿದರೆ ಇದಕ್ಕೆ ಒಂದು ಸ್ಟೆಪ್ ಏನು, ಅದು ಎಡಿಷ್ನಲ್ ಆಗಿರುತ್ತೆ. ಪ್ರಿಲಿಮ್ಸ್ ಬರೆದ್ರಿ, ಅದರಲ್ಲಿ ಕ್ವಾಲಿಫೈ ಆಗಿ ಮೇನ್ಸಿಗೆ ಹೋಗ್ತೀರಿ. ಮೇನ್ಸಿಗೆ ಕ್ವಾಲಿಫೈ ಆದಮೇಲೆ ನಿಮಗೊಂದು ಇಂಟರ್ವ್ಯೂ ರೌಂಡ್ ಅಂತ ಇಡ್ತಾರೆ. ಇಂಟರ್ವ್ಯೂ ರೌಂಡಲ್ಲಿ ನಿಮಗೆ ಅವರು ಇಂಟರ್ವ್ಯೂ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಇಂಟರ್ವ್ಯೂ ಅಲ್ಲಿ ಅವರು ಬ್ಯಾಂಕಿಂಗ್ ಬಗ್ಗೆ ಅಲ್ಲದೆ ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಆಪರೇಷನ್ಸ್, ಬ್ಯಾಂಕಿಂಗ್ ಪ್ರಾಡಕ್ಟ್ಸ್ ಇಂತಹ ಕ್ವೆಶನ್ಸ್ಗಳನ್ನೆಲ್ಲ ಕೇಳಿ ಇಂಟರ್ವ್ಯೂ ರೌಂಡ್ ಕೂಡ ನೀವು ಕ್ಲಿಯರ್ ಮಾಡಿಕೊಂಡ್ರೆ, ಆಗ ಈ 3 ಸ್ಟೇಜಸ್ಸನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಪ್ರೊಬೇಷನರಿ ಆಫೀಸರ್ ಆಗ್ತೀರಿ. ಓಕೆ, ಕ್ಲರ್ಕಿಗೆ ನೀವು ಅಪ್ಲೈ ಮಾಡೋದಾದರೆ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ನೀವು ಅಟೆಂಡ್ ಮಾಡಿ, ಅದರಲ್ಲಿ ಕ್ವಾಲಿಫೈ ಆದರೆ ಡೈರೆಕ್ಟ್ ಸೆಲೆಕ್ಷನ್. ಅದೇ ನೀವು ಪ್ರೊಬೇಷನರಿ ಆಫೀಸರಿಗೆ ಅಪ್ಲೈ ಮಾಡೋದಾದರೆ ಯು ವಿಲ್ ಹ್ಯಾವ್ ಟು ಅಟೈನ್ ಯೋರ್ ಕ್ವಾಲಿಫಿಕೇಷನ್ ಇನ್ ಪ್ರಿಲಿಮ್ಸ್, ಅಟೈನ್ ಯೋರ್ ಕ್ವಾಲಿಫಿಕೇಷನ್ಸ್ ಇನ್ ಯೋರ್ ಮೇನ್ಸ್ ಆ್ಯಂಡ್ ದೆನ್ ಆಲ್ಸೋ ಬಿ ಸೆಲೆಕ್ಟೆಡ್ ಇನ್ ಯೋರ್ ಇಂಟರ್ವ್ಯೂ. ಓಕೆ, ಹಾಗಾದರೆ ಏನನ್ನೆಲ್ಲ ನೀವು ಓದ್ಕೊಳ್ಬೇಕು ಅದನ್ನು ಕೂಡ ನಾನು ಹೇಳಿದ್ದೇನೆ. ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಎ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ನಾನು ಬರೆದೆ ಅಲ್ಲ, ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸಲ್ಲಿ ಕ್ವಾಂಟ್, ರೀಸನಿಂಗ್ ಮತ್ತು ಇಂಗ್ಲೀಷನ್ನು ನೀವು ನೋಡ್ತೀರಿ. ಅದರಲ್ಲಿ ಕ್ವಾಲಿಫೈ ಆಗಿ ನೀವು ಮೇನ್ಸಿಗೆ ಬರ್ತಾ ಇರುವಾಗ
ಅದರಲ್ಲಿ ಒಂದು ಸಬ್ಜೆಕ್ಟ್ ಎಡಿಷನಲ್ ಆಗಿರುತ್ತೆ ಜನರಲ್ ಅವೇರ್ನೆಸ್, ಇದರಲ್ಲಿ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಇದನ್ನು ಕೂಡ ನೀವು ನೋಡ್ಕೊಳ್ಬೋದು. ಮತ್ತು ಕೆಲವೊಂದು ಸೆಟ್ ಆಫ್ ಎಕ್ಸಾಮಿನೇಷನ್ಸ್ಗಳಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಕೂಡ ಬರುತ್ತೆ. ಕೆಲವು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳು ಇಂಟ್ರೊಡ್ಯೂಸ್ ಮಾಡುವಂತಹ ಎಕ್ಸಾಮಿನೇಷನ್ಸ್ಗೆ ಏನಿರುತ್ತೆ ಅದರಲ್ಲಿ ನಿಮ್ಮ ರೈಟಿಂಗ್ ಸ್ಕಿಲ್ಸ್ಗಳನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅನ್ನುವ ಟೆಸ್ಟ್ ಕೂಡ ಕೆಲವೊಂದು ಎಕ್ಸಾಮಿನೇಷನ್ಸಲ್ಲಿ ಎಡಿಷನಲ್ ಆಗಿ ಬರುತ್ತೆ, ಕೆಲವೊಂದು ಎಕ್ಸಾಮಿನೇಷನ್ಸ್ಗಳು ಅದನ್ನು ಕೇಳುವುದಿಲ್ಲ. ಓಕೆ, ಸೊ ದೀಸ್ ಟು ಯು ಕ್ಯಾನ್ ಫೈಂಡ್ ಇನ್ ಯೋರ್ ಮೇನ್ಸ್. ಅದು ಪ್ರಿಲಿಮ್ಸಲ್ಲಿ ಬರಲ್ಲ, ಮೇನ್ಸಲ್ಲಿ ಬರ್ತವೆ. ಸೊ ಪ್ರಿಲಿಮ್ಸಲ್ಲಿ ಕ್ವಾಂಟ್, ರೀಸನಿಂಗ್ ಆ್ಯಂಡ್ ಇಂಗ್ಲೀಷ್ ಯು ಕ್ಯಾನ್ ಫೈಂಡ್. ನೆಕ್ಸ್ಟ್ ಸಿ, ನಾನು ಹೇಳಿದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್, ಕರೆಂಟ್ ಅಫೇರ್ಸ್, ಜನರಲ್ ಅಫೇರ್ಸ್, ಡಿಸ್ಕ್ರಿಪ್ಟಿವ್ ರೈಟಿಂಗ್. ಇದರ ಅಂಡರಲ್ಲಿ ನೀವು ಏನನ್ನೆಲ್ಲ ನೋಡ್ಬೋದು ಹಾಗೂ ಇದರಲ್ಲಿ ಹೇಗೆ ನೀವು ಎಕ್ಸಾಮಿನೇಷನ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಏನನ್ನೆಲ್ಲ ಸ್ಪೆಸಿಫಿಕ್ ಆಗಿ ಓದಬೇಕು ಅಂತ ಇವತ್ತು ನಾನು ಹೇಳ್ತೇನೆ. ಕ್ವಾಂಟಿಟೇಟಿವ್ ಅಂಡರಲ್ಲಿ 3 ಹೆಡ್ಸ್ಗಳನ್ನು ನಾನು ಮಾಡಿದ್ದೇನೆ: ಸ್ಪೀಡ್ ಮ್ಯಾಥ್ಸ್, ಅರಿಥ್ಮೆಟಿಕ್ ಮತ್ತು DI ಆ್ಯಂಡ್ ಡೇಟಾ ಸಫಿಷಿಯನ್ಸಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಮೇನ್ ಆಗಿರೋದು ಇಟ್ ಈಸ್ ಯೋರ್ ಮ್ಯಾಥ್ಸ್. ನಾಟ್ ಓನ್ಲಿ ಸಾಲ್ವಿಂಗ್ ಯೋರ್ ಮ್ಯಾಥ್ಸ್ ಬಟ್ ಆಲ್ಸೋ ಸಾಲ್ವಿಂಗ್ ಇಟ್ ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್. ಟೈಮರ್ ಇಟ್ಕೊಂಡೇ ನೀವು ಈ ಮ್ಯಾಥ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದರೆ ನೀವು ಎಕ್ಸಾಮಿನೇಷನ್ಸಲ್ಲಿ ಕ್ವಿಕ್ಕಾಗಿ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಟೈಮರ್ ಒಟ್ಟಿಗೆ ಶುರು ಮಾಡ್ಕೊಳ್ಬೇಡಿ. ಇಫ್ ಯು ಆರ್ ಅ ಬಿಗಿನರ್, ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಿ, ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಿ, ಬ್ಯಾಂಕಲ್ಲಿ ನಿಮಗೆ ಒಂದು ಪೋಸ್ಟ್ ಬೇಕು, ಸಿಲೆಕ್ಷನ್ ಆಗಬೇಕು ಅನ್ನುವ ಒಂದು ನಿಮ್ಮ ಡ್ರೀಮ್ ಜಾಬ್ ಪಡ್ಕೊಳ್ಬೇಕು ಅನ್ನುವ ಒಂದು ಉದ್ದೇಶ ನಿಮ್ಮಲ್ಲಿದ್ದರೆ ಈಗಲೇ ನೀವು ಪ್ರಿಪ್ರೇಷನ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಕ್ವಾಂಟಿಗೆ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಸ್ಟಾರ್ಟ್ ವಿತ್ ದ ಸಿಂಪ್ಲೆಸ್ಟ್ ಥಿಂಗ್ ಫಸ್ಟ್. ನಿಮಗೆ ಮ್ಯಾಥ್ಸ್ ಬರುತ್ತೆ, ಮ್ಯಾಥ್ಸಲ್ಲಿ ಸಿಂಪ್ಲಿಫಿಕೇಷನ್ ಬರುತ್ತೆ. ಸಿಂಪ್ಲಿಫಿಕೇಷನ್ ಲೈಕ್ ಯುವರ್ ಎಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಅದನ್ನೇ ನೀವು ಹೇಗೆ ಸ್ಪೀಡಾಗಿ ಮಾಡ್ಕೊಳ್ಬೇಕು, ಹೇಗೆ ಟ್ರಿಕ್ಕಲ್ಲಿ ಮಾಡ್ಬೋದು ಅಂತ ಕೆಲವಿಷ್ಟು ವೀಡಿಯೋಸ್ಗಳಿರ್ತವೆ, ಅದನ್ನು ನೋಡ್ಕೊಂಡು ಕಲ್ತ್ಕೊಳ್ಳಿ. ಅಪ್ರಾಕ್ಸಿಮೇಷನ್ ಇದೆ, ಸೀರೀಸ್ ಇದೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಇದೆ, ಇದೆಲ್ಲ ಸಿಂಪಲ್ ಮ್ಯಾಥ್ಸಿನ ಒಂದು ಭಾಗವಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು ಬುಕ್ ಹಿಡ್ಕೊಂಡು ಅಥವಾ ಯಾವುದಾದ್ರೂ ವೆಬ್ಸೈಟ್ ಇಟ್ಕೊಂಡು ಅದರಲ್ಲಿ ಬರುವಂತಹ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ತೆಕ್ಕೊಂಡು ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಎಬಿಲಿಟಿ ಎಷ್ಟು ಅನ್ನೋದು ಫಸ್ಟ್ ನಿಮಗೆ ರಿಯಲೈಸ್ ಆದಮೇಲೆ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅದ್ರ ಮೇಲೆ ನೀವು ಸ್ಟ್ರಾಟಜೀಸ್ಗಳನ್ನು ಡೆವಲಪ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್ಗಳನ್ನು ಸಾಲ್ವ್ ಮಾಡಿ. ನಿಮಗೆ ಒಂದಿಷ್ಟು ಪೋರ್ಷನ್ ಅರ್ಥ ಆಗ್ತಾ ಉಂಟು ಅಂತ ಹೇಳಿದರೆ ಆಫ್ಟರ್ ದ್ಯಾಟ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ಸ್ ವಿತ್ ದ ಟೈಮರ್. 1 ಮಿನಿಟ್ ಒಟ್ಟಿಗೆ ನಾನು ಎಷ್ಟು ಸಾಲ್ವ್ ಮಾಡ್ಬೋದು, 2 ಮಿನಿಟ್ಸಲ್ಲಿ ನಾನು ಎಷ್ಟು ಸಾಲ್ವ್ ಮಾಡ್ಬೋದು, 5 ಮಿನಿಟ್ಸಲ್ಲಿ ಎಷ್ಟು ಕ್ವೆಶನ್ಸ್ ನಾನು ಇವತ್ತು ಸಾಲ್ವ್ ಮಾಡಿದೆ ಅಂತಹ ಟಾರ್ಗೆಟ್ ನೀವು ನಿಮಗೋಸ್ಕರನೇ ಇಟ್ಟಾಗ ನಿಮ್ಮ ಪ್ರಿಪ್ರೇಷನ್ಸನ್ನು ನೀವು ಇನ್ನಷ್ಟು ಬೆಟರ್ ಮಾಡ್ಕೊಳ್ಬೋದು. ಓಕೆ, ಸೊ ದೀಸ್ ವರ್ ದ ಟಾಪಿಕ್ಸ್ ಯು ಕ್ಯಾನ್ ಫೈಂಡ್ ಅಂಡರ್ ಸ್ಪೀಡ್ ಮ್ಯಾಥ್ಸ್. ನೆಕ್ಸ್ಟ್ ಅರಿಥ್ಮೆಟಿಕ್ ಸೆಷನ್ ಅಂಡಿ ನಾವು ಏನೆಲ್ಲ ನೋಡ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೋಡ್ಬೋದು, ಪರ್ಸೆಂಟೇಜಸ್ ನೋಡ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್. ಮೆನಿ ಟೈಮ್ಸ್ ದೇ ಆಸ್ ದಿಸ್ ಕ್ವೆಶನ್. ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ PTR/100 ಅಥವಾ ಕಂಪೌಂಡ್ ಇಂಟ್ರೆಸ್ಟ್ P × 1+R⁴n. ಹೀಗೆ ನಾವು ಹೇಗೆಲ್ಲ ಈ ಸೊಲ್ಯೂಷನ್ಸನ್ನು ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಕ್ವೆಶನ್ಸ್ ಫ್ರೇಮ್ ಆಗಿರೋದಿಲ್ಲ. ಲೈಕ್ ವಿ ಹ್ಯಾವ್ ಸೀನ್ ಇನ್ ಅವರ್ ಕ್ಲಾಸ್ 10th ಒಳಗೆ ನಾವು ಏನೆಲ್ಲ ಇದು ಬೇಸಿಕ್ಸನ್ನು ಕಲೆಕ್ಟ್ ಮಾಡಿದ್ದೀವಿ, ಅದರಲ್ಲಿ ನಮಗೆ ಡೈರೆಕ್ಟ್ ಕ್ವೆಶನ್ಸ್ ಬರ್ತಿತ್ತು. ಇಲ್ಲಿ ಇಂಡೈರೆಕ್ಟ್ ಫಾರ್ಮಲ್ಲಿ ಅವರು ಕ್ವೆಶನ್ಸ್ ಕೇಳ್ತಾರೆ. ಸೊ ನಿಮ್ಮ ಆನ್ಸರಿಂಗ್ ಎಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳಿದರೆ ನಿಮಗೆ ಕ್ವೆಶನ್ ಎಷ್ಟು ಅರ್ಥ ಆಯಿತು, ಅದರಲ್ಲಿರುವಂತಹ ಪಾಯಿಂಟ್ಸ್ ನೀವು ಹೇಗೆ ಗ್ರಾಸ್ಪ್ ಮಾಡ್ಕೊಂಡ್ರಿ ಅದರ ಮೇಲೆ ನಿಮ್ಮ ಎಂಟೈರ್ ಫೋಕಸ್ ಡೆವಲಪ್ ಆಗ್ತದೆ. ಏಜ್, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸ್ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್ ಇದು ಕೂಡ ನಿಮ್ಮ ಅರಿಥ್ಮೆಟಿಕ್ ಪೋರ್ಷನಲ್ಲಿ ಬರುವಂತಹ ಸಬ್ ಪಾಯಿಂಟ್ಸ್ ಆಗಿರುತ್ತೆ ಹಾಗೂ ಸಬ್ ಟಾಪಿಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅರಿಥ್ಮೆಟಿಕಲ್ಲಿ ನೀವು ರೇಷಿಯೋ, ಪ್ರಪೋರ್ಷನ್, ಪ್ರಾಫಿಟ್ ಆ್ಯಂಡ್ ಲಾಸ್, simple interest and compound interest and percentages, you have to read it. Time and distance also will be asked, but at least if you make this 4 sets strong at that time ನಿಮಗೆ ಇದರ ಮೇಲೆ ಕ್ವೆಶನ್ಸ್ ಡೆವಲಪ್ ಆಗಿ ಜಾಸ್ತಿ ಫೋಕಸ್ ಮಾಡಿದರೆ ನೀವು ಎಕ್ಸಾಮಿನೇಷನ್ಸಿಗೆ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಲಾಸ್ಟ್ ಸೆಟ್ ಈಸ್ ಯೋರ್ ಡೇಟಾ ಆ್ಯಂಡ್ ಡೇಟಾ ಸಫಿಷಿಯನ್ಸಿ. Okay, data interpretation and data sufficiency is always asked in the examination. ಇದು ಯಾವತ್ತೂ ಸ್ಕಿಪ್ ಆಗಲ್ಲ. ನಿಮ್ಗೆ ಒಂದು ಕ್ವೆಶನ್ ಕೊಟ್ಟು ಅದರ ಮೇಲೆ ಒಂದು ಬಾರ್ ಚಾರ್ಟ್ ಅಥವಾ ಪೈ ಚಾರ್ಟ್ ಕೊಟ್ಟು ಅದರ ಕೆಳಗೆ ಕ್ವೆಶನ್ಸ್ ಕೊಡ್ತಾವೆ. ಒಂದು ಕ್ವೆಶನ್ ಅನ್ನು ನೀವು ಅಟೆಂಪ್ಟ್ ಮಾಡಿದರೆ 5 to 10 ಮಾರ್ಕ್ಸ್ ನೀವು ಅಟೆಂಪ್ಟ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಕ್ವೆಶನ್ಸ್ ದೇ ಹ್ಯಾವ್ ಆಸ್ಡ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ಕೂಡ ನೀವು ಕಲ್ತ್ಕೊಳ್ಳಿ. ಅದೇ ಅರಿಥ್ಮೆಟಿಕಲ್ಲಿ ಬರುವಂತಹ ಇನ್ನೂ ಉಳಿದ ಟಾಪಿಕ್ಸ್ಗಳು ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್, partnership, probability, permutation and combination, boats and streams, pipes and systems and mensuration.
ಇಂತಹ ಸಬ್ ಟಾಪಿಕ್ಸ್ಗಳನ್ನು ನೀವು ಇಲ್ಲಿ ಕೂಡ ನೋಡ್ಕೊಳ್ಬೋದು. ಸೊ ಇದು ಎಂಟೈರ್ ಸಿಲೆಬಸ್ ಯಾವುದ್ರದ್ದಾಯಿತು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿನ ಒಂದು ಸಿಲೆಬಸ್ ಆಯಿತು. ಅದೇ ರೀತಿ ಇನ್ನುಳಿದ ಸಬ್ಜೆಕ್ಟ್ ರೀಸನಿಂಗ್ ಹಾಗೂ ಇಂಗ್ಲಿಷ್, ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ಅಫೇರ್ಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಇದರಲ್ಲಿ ಏನೆಲ್ಲ ಬರುತ್ತೆ, ಹಾಗೂ ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ನಾವು ಹೇಗೆ ಬರ್ಕೊಳ್ಬೇಕು, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ನಾವು ನೋಡೋಣ. ನೆಕ್ಸ್ಟ್ ಈಸ್ ಯೋರ್ ರೀಸ್ನಿಂಗ್ ಅಂಡರಲ್ಲಿ ನೋಡ್ಕೊಳ್ಳಿ. ರೀಸ್ನಿಂಗ್ ಅಂಡರಲ್ಲಿ ನಾವು ಇದಿಷ್ಟು ಫಸ್ಟ್ 9 ಏನಿರುತ್ತೆ ಇದು ನಿಮ್ಮ ಪ್ರಿಲಿಮ್ಸಿಗೆ ನೀವು ಟಾರ್ಗೆಟ್ ಮಾಡಬೇಕಾದಂತಹ ಟಾಪಿಕ್ಸ್. ಆ್ಯಂಡ್ ಇನ್ ಎಡಿಷನ್ ಟು ದ್ಯಾಟ್ 3 ಟಾಪಿಕ್ಸ್ ನಿಮ್ಮ ಮೇನ್ಸಲ್ಲಿ ನೀವು ಕಾಣ್ಬೋದು. ಓಕೆ, ಸೇಮ್ ಸಿಲೆಬಸ್ ಇರುತ್ತೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಲ್ಲಿ. ಯಾವುದೇ ಸಬ್ಜೆಕ್ಟ್ ನೀವು ತಗೊಳ್ಳಿ, ಅದು ರೀಸ್ನಿಂಗ್ ಆಗಿರಲಿ, ಕ್ವಾಂಟ್ ಆಗಿರಲಿ, ಇಂಗ್ಲೀಷ್ ಆಗಿರಲಿ, ಅಥವಾ ನಿಮ್ಮ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಆಗಿರಲಿ, ಅಥವಾ ಕರೆಂಟ್ ಅಫೇರ್ಸ್ ಆಗಿರಲಿ, ಇನ್ನಿಷ್ಟು ಎಡಿಷನ್ಸ್ ಮಾಡಿ ಅವರು ನಿಮಗೆ ಮೇನ್ಸಲ್ಲಿ ಕೇಳ್ತಾರೆ. ಮೇನ್ಸಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಇರಲ್ಲ, ದ್ಯಾಟ್ ವಿಲ್ ಬಿ ಆಬ್ವಿಯಸ್ಲಿ ಕಮಿಂಗ್ ಅಂಡರ್ ದ ಮೇನ್ಸ್ ಎಕ್ಸಾಮ್ಸ್. ಆದರೆ ಫಸ್ಟ್ 3 ಎಕ್ಸಾಮ್ಸ್ ಏನುಂಟು ಅದರಲ್ಲಿ ಸಿಲೆಬಸ್ ರಿಪಿಟೇಟಿವ್ ಆಗಿಯೇ ಇರುತ್ತೆ, ಅದರಲ್ಲಿ ಒಂದಿಷ್ಟು ಎಡಿಷನ್ಸ್ಗಳು ಮಾಡಿ ಅವರು ನಿಮಗೆ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾರೆ ಇನ್ ಯೋರ್ ಮೇನ್ಸ್ ಎಕ್ಸಾಮ್. ಹಾಗಾದರೆ ನೋಡಿ, ಆಲ್ಫಾಬೆಟ್ ಮತ್ತು ನ್ಯೂಮರಿಕ್ ಅನ್ನು ಕ್ಲಬ್ ಮಾಡಿ ಅವರು ಸೀರೀಸ್ ಕೊಟ್ಟು ಅದರಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಕೋಡಿಂಗ್ ಡಿಕೋಡಿಂಗ್ ಮೇಲೆ ಹಲವಾರು ಕ್ವೆಶನ್ಸ್ ಬರ್ತವೆ. ಬ್ಲಡ್ ರಿಲೇಷನ್ಸ್, ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸ್, ಸಿಲಾಜಿಮ್ಸ್, ಇನ್ಇಕ್ವಾಲಿಟೀಸ್, ಈ ಎಲ್ಲ ಕ್ವೆಶನ್ಸ್. ಈಗ ನೋಡಿ, ನಾನು ನಿಮ್ಗೊಂದು ಟಿಪ್ ಶೇರ್ ಮಾಡ್ತೇನೆ. ಇದರಲ್ಲಿ 1 to 6 ಯಾವುದೆಲ್ಲ ಟಾಪಿಕ್ಸ್ ಬರ್ತವೆ ಇದರಲ್ಲಿ ಆಲ್ಮೋಸ್ಟ್ ಅವರು 40% ಆಫ್ ದ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಈ 1 to 6 ಟಾಪಿಕ್ಸ್ ಏನಿರುತ್ತೆ ಇದರ ಮೇಲೆ 40% ಕ್ವೆಶನ್ಸ್ ಬರುವ ಸಾಧ್ಯತೆ ಇದೆ. ಆದರೆ ಉಳಿದ 60% ನೋಡಿ ಈ ಪಜಲ್ಸ್ ಸೀಟಿಂಗ್ ಅರೇಂಜ್ಮೆಂಟಿಂದ ಬರುತ್ತೆ. ಉಳಿದ 60% ಏನಿರುತ್ತೆ ಕ್ವೆಶನ್ಸ್ ಅಂದರೆ ಮಾರ್ಕ್ ವೇಟೇಜ್. ನಾನು ಹೇಳೋದಾದರೆ ಮಾರ್ಕ್ ವೇಟೇಜ್ ಈ ಪಜಲ್ ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಜಾಸ್ತಿ ಇರುತ್ತೆ, ಹಾಗೂ ಉಳಿದ ಟಾಪಿಕ್ಸ್ ಮೇಲೆ ಮಾರ್ಕ್ಸಿನ ವೇಟೇಜ್ ಕಮ್ಮಿ ಇರುತ್ತೆ. ಸೊ ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು, ನೀವು ಯಾವುದಾದ್ರೂ ಸ್ಕಿಪ್ ಮಾಡುವ ಹಾಗೆಯೇ ಇಲ್ಲ, ಆದರೂ ಕೂಡ ನೀವು ಕಲಿಲೇಬೇಕು, ಇಮಿಡಿಯೇಟ್ ಆಗಿ ಎಕ್ಸಾಮಿನೇಷನ್ಸ್ಗೆ ಅಪಿಯರ್ ಆಗಬೇಕು ಅನ್ನುವ ಒಂದು ಸಂದರ್ಭದಲ್ಲಿ ಇದ್ದರೆ ಪ್ಲೀಸ್ ಡು ನಾಟ್ ಸ್ಕಿಪ್ ದೀಸ್ ಪಾರ್ಟ್. ಯಾವ ಸೆಕ್ಷನ್ ಮೇಲೆ ಜಾಸ್ತಿ ವೇಟೇಜ್ ಇರುತ್ತೋ ಆ ಸೆಕ್ಷನನ್ನು ನೀವು ದಯವಿಟ್ಟು ಸ್ಕಿಪ್ ಮಾಡದೆ ಅಟ್ಲೀಸ್ಟ್ ಅದನ್ನು ಓದ್ಕೊಂಡು ಹೋಗಬೇಕು. ಸೊ ದ್ಯಾಟ್ ಈ 60% ಟಾರ್ಗೆಟ್ ಅಟ್ಲೀಸ್ಟ್ ನೀವು ಅಚೀವ್ ಮಾಡುವಾಗೆ ಆಗಬೇಕು. ಓಕೆ, ಈಗ ಇದು ಬಿಟ್ಟು ನೋಡಿ ಅದೇ 9 ಸೆಟ್ ಇಲ್ಲಿ ಕೂಡ ನಾನು ಬರೆದಿದ್ದೇನೆ. ಇದು ಎಡಿಷನ್ ಆಗಿ ಡೇಟಾ ಸಫಿಷಿಯನ್ಸಿ, ಡೇಟಾ ಇಂಟರ್ಫರೆನ್ಸ್ ಅಂತ ನಾನೇನು ಹೇಳಿದೆ ಅದನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಮೆಷಿನ್ ಲರ್ನಿಂಗ್ ಮತ್ತು ಲಾಜಿಕಲ್ ರೀಸನಿಂಗ್ ಅನ್ನುವಂತಹ ಟಾಪಿಕ್ಸ್ ಚಾಪ್ಟರ್ಸ್ಗಳನ್ನು ನೀವು ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ಸಲ್ಲಿ ಕಾಣ್ಬೋದು. ಓಕೆ, ಸೊ ದಿಸ್ ಈಸ್ ಯೋರ್ ಎಂಟೈರ್ ಸಿಲೆಬಸ್ ಫಾರ್ ಯೋರ್ ರೀಸನಿಂಗ್. ಹಾಗಾದರೆ ಇಂಗ್ಲೀಷಲ್ಲಿ ಏನೆಲ್ಲ ಬರುತ್ತೆ ಅಂತ ನಾವು ನೋಡ್ಕೊಳ್ಳೋಣ. ಇಂಗ್ಲೀಷ್ ನೀವು ಅಟೆಂಪ್ಟ್ ಮಾಡ್ತಿದ್ದೀರಿ, ನೀವು ಭಯ ಪಡಬಾರ್ದು. ನನಗೆ ಇಂಗ್ಲೀಷ್ ಬರಲ್ಲ, ನಾನು ಹೇಗೆ ಇದನ್ನು ಅಟೆಂಪ್ಟ್ ಮಾಡೋದು, ನನಗೆ ಸೆಂಟೆನ್ಸ್ ಫಾರ್ಮೇಷನ್ಸ್ ಕಷ್ಟ ಆಗುತ್ತೆ, ನನಗೆ ಗ್ರಾಮರ್ ಕಷ್ಟ ಆಗುತ್ತೆ, ನನಗೆ ರೈಟಿಂಗ್ ಸ್ಕಿಲ್ಸ್ ಇಲ್ಲ ಅನ್ನುವ ಯಾವುದೇ ಭಯವನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಇಂಗ್ಲೀಷ್ ಈಸ್ ವೆರಿ ಈಸಿ, ಐ ಕ್ಯಾನ್ ಅಚೀವ್ ಇಟ್ ಅನ್ನುವ ಒಂದು ಮೈಂಡ್ಸೆಟ್ಟಿಂದ ನೀವು ಓದ್ಕೊಂಡ್ರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಇಂಗ್ಲೀಷಲ್ಲಿ 3 ಡಿವಿಷನ್ಸ್ ಆಗ್ತದೆ. ಒಂದು ಗ್ರಾಮರ್ ಸೆಕ್ಷನಲ್ಲಿ, ಒಂದು ಕಾಂಪ್ರಹೆನ್ಷನ್, ಮತ್ತೊಂದು ವೊಕ್ಯಾಬ್ಯುಲರಿ. ಓಕೆ, ಗ್ರಾಮರ್, ಕಾಂಪ್ರಹೆನ್ಷನ್ ಆ್ಯಂಡ್ ಯೋರ್ ವೊಕ್ಯಾಬ್ಯುಲರಿ. ಸಿ ಮೈ ಟಿಪ್ ಫಾರ್ ಯು, ನಿಮಗೆ ಗ್ರಾಮರ್ ಅರ್ಥ ಆಗೋದಿಲ್ಲ ಅಥವಾ ನಿಮಗೆ ವೊಕ್ಯಾಬ್ಯುಲರಿ ಬರಲ್ಲ ಅಷ್ಟು ಅಂತ ಹೇಳಿದರೆ ನಿಮಗೆ ಓದ್ಲಿಕ್ಕೆ ಬರುತ್ತೆ. ಇಂಗ್ಲೀಷ್ ಹೇಗೆ ಓದೋದು ಅದು ನಿಮಗೆ ಬರುತ್ತೆ. ರೀಡಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾವೆಲ್ಸ್ಗಳನ್ನು ಓದಿ. ಇಂಗ್ಲೀಷ್ ನಾವೆಲ್ಸ್ಗಳನ್ನು ಓದುವಾಗ ನಿಮಗೆ ಅದು ನಿಮ್ಮ ಇಂಗ್ಲೀಷ್ ಓದುವ ಕೆಪಾಸಿಟಿ, ಇಂಗ್ಲೀಷ್ ಓದುವ ಸ್ಪೀಡ್ ಜಾಸ್ತಿ ಆಗ್ತದೆ. ಆಗ ನೀವು ಇಂತಹ ಕ್ವೆಶನ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್, ಸೆಂಟೆನ್ಸ್ ಅರೇಂಜ್ಮೆಂಟ್, ಪ್ಯಾರಾ ಜಂಬಲ್, ಕ್ಲೋಸ್ ಟೆಕ್ಸ್ಟ್, ಇಂಟರ್ಬೇಸ್ಡ್, ಮ್ಯಾಚ್ ದ ವರ್ಡ್ ಅಥವಾ ವರ್ಡ್ ಯೂಸೇಜ್, ಇದಲ್ಲೆಲ್ಲ ನೀವು ನಿಮಗೆ ಎಬಿಲಿಟಿಗಳನ್ನು ಇನ್ನೂ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು. ರೀಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ದ್ಯಾಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್. ರೀಡ್ ಎನಿ ಇಂಗ್ಲೀಷ್ ನ್ಯೂಸ್ ಪೇಪರ್, ರೀಡ್ ಎನಿ ಇಂಗ್ಲೀಷ್ ನಾವೆಲ್. ಒಂದು 15 ಮಿನಿಟ್ಸ್ ಒಳಗೆ ಇಷ್ಟನ್ನು ಓದಬೇಕು ಅಂತ ನೀವು ಟಾರ್ಗೆಟ್ ಇಟ್ಕೊಂಡು ಓದಿ. ಆ ಓದ್ಕೊಂಡಾದಮೇಲೆ ಇಡೀ ಪೇಜ್, ಅಟ್ಲೀಸ್ಟ್ 1 ಪೇಜ್ ನೀವು ಓದಿದರೆ ಒಂದು ಪೇಜಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇತ್ತು ಅದನ್ನು ನೀವು ರೀಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ರೀಡಿಂಗ್ ಕಾಂಪ್ರಹೆನ್ಷನ್ಸ್ ಕೂಡ ಇರುತ್ತೆ. ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಟೈಮ್. ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ನಿಮಗೆ ಶೇರ್ ಮಾಡಿ ಅದರ ಮೇಲೆ ಒಂದು 5 ಅಥವಾ 10 ಟಾಪಿಕ್ಸ್ ಅಥವಾ ಕ್ವೆಶನ್ಸ್ಗಳನ್ನು ಕೇಳಿರ್ತಾರೆ. ಆ ಕ್ವೆಶನ್ಸ್ಗಳನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನಿಮಗೆ ಮೆಮೊರೈಸೇಷನ್ ಎಷ್ಟು ಉಂಟು, ನೀವು ಓದ್ಕೊಂಡದ್ದು ಎಷ್ಟು ಉಂಟು, ಅದರ ಬಗ್ಗೆ ನಿಮಗೆ ಏನೆಲ್ಲ ತಿಳ್ಕೊಂಡಿದ್ದೀರಿ ನೀವು, ಅದರ ಬೇಸಿಸ್ ಮೇಲೇ ನೀವು ಈ ರೀಡಿಂಗ್ ಕಾಂಪ್ರಹೆನ್ಷನ್ ಅಥವಾ ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಜಂಬಲ್ ಆಗಿರುತ್ತೆ ಕೆಲವು ಸೆಂಟೆನ್ಸ್ಗಳು, ನೀವು ಅದನ್ನು ಅರೇಂಜ್ ಮಾಡ್ಕೊಳ್ಬೇಕು. ಅಥವಾ ಮ್ಯಾಚ್ ದ ವರ್ಡ್ಸ್,
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟು ಅದರಲ್ಲಿ ಕೆಲವು ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಏನು ಬರಬೇಕು ಅಂತ ಅವ್ರು ಕೇಳಿರ್ತಾರೆ, ಅದನ್ನು ನೀವು ಮಾಡ್ಬೋದು. ವರ್ಡ್ ಯೂಸೇಜ್, ಇಲ್ಲಿ ಅಪ್ರಾಪ್ರಿಯೇಟ್ ವರ್ಡ್ ಯಾವುದು ಆಪ್ಷನ್ಸ್ ಅವ್ರು ಕೊಟ್ಟಿರ್ತಾರೆ, ನೀವು ಬರೀ ಟಿಕ್ ಮಾಡಬೇಕು. ಮ್ಯಾಚ್ ದ ಫಾಲೋವಿಂಗ್ಸ್ ಆಗಿರಲಿ ಅಥವಾ ಯಾವುದೇ ಇಂಗ್ಲೀಷ್, ರೀಸನಿಂಗ್, ಕ್ವಾಂಟ್ ಅಥವಾ ನಿಮ್ಮ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ಅವೇರ್ನೆಸ್ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್, ಯಾವುದೇ ಸಬ್ಜೆಕ್ಟ್ ತಿಳ್ಕೊಳ್ಳಿ, ಎಲ್ಲವೂ ಕೂಡ ನಿಮಗೆ MCQ ಬೇಸಿಸ್ ಮೇಲೇ ಇರುತ್ತೆ. ಆನ್ಸರ್ ನಿಮ್ಮ ಕೈಯಲ್ಲೇ ಇರುತ್ತೆ, ಆದರೆ ನಿಮಗೆ ಯಾವುದು ಸರಿ ಆನ್ಸರ್ ಅಂತ ನಿಮಗೆ ಗುರುತಿಸುವ ಕ್ಷಮತೆ ಇರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಫ್ ಯು ಆರ್ ಫೈಂಡಿಂಗ್ ಇಂಗ್ಲೀಷ್ ಡಿಫಿಕಲ್ಟ್, ಫೋಕಸ್ ಆನ್ ಯರ್ ರೀಡಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಅಚೀವ್ ಮಾಡ್ಕೊಳ್ಬೋದು. ಆಮೇಲೆ ನೀವು ಗ್ರಾಮರ್ ಅಥವಾ ವೊಕ್ಯಾಬ್ಯುಲರಿ ಮೇಲೆ ಫೋಕಸ್ ಮಾಡ್ಬೋದು. ಗ್ರಾಮರಲ್ಲಿ ಸಿಂಪಲ್ ಗ್ರಾಮರ್ ಮೇಲೆ ಹೋಗಿ. ವರ್ಬ್ ಅಂದರೆ ಏನು, ಪ್ರೊನೌನ್ಸ್ ಅಲ್ಲಿ ಯಾವುದೆಲ್ಲ ಬರುತ್ತೆ, ಅಡ್ವರ್ಬ್ಸ್ ಅಂದರೆ ಏನು, ಸೆಲೆಕ್ಟಿವ್ ವರ್ಬ್ ಅಂದರೆ ಏನು, ಅದಾದಮೇಲೆ ಪ್ರೆಪೊಸಿಷನ್ ಆ್ಯಂಡ್ ಕಂಜಕ್ಷನ್, ಇಂಟರ್ಜೆಕ್ಷನ್, ಎರಡು ಸೆಂಟೆನ್ಸ್ಗಳನ್ನು ನಾವು ಹೇಗೆ ಜಾಯಿನ್ ಮಾಡ್ಬೋದು, ಅಲ್ಲಿ ಆ್ಯಂಡ್ ಇರಬೇಕಾ, ಬಿಟ್ವೀನ್ ಇರಬೇಕಾ, ಅಂಥದ್ದೆಲ್ಲ ನೀವು ಕಾಮನ್ ಸೆನ್ಸನ್ನು ಉಪಯೋಗಿಸಿ ಅದನ್ನು ಡೆವಲಪ್ ಮಾಡ್ಕೊಳ್ತಾ ನೀವು ಕಲಿಬೇಕು. ಓಕೆ, ಡೋಂಟ್ ಫಿಯರ್ ಎನಿಥಿಂಗ್. ಗ್ರಾಮರ್ ಬರಲ್ಲ ಅಥವಾ ಯಾವುದೇ ಕಷ್ಟ ಆಗ್ತಾ ಉಂಟು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಓದ್ಕೊಳ್ಳಿಕ್ಕೆ ಹೋಗಬೇಡಿ. ನನಗೆ ಬರುತ್ತೆ, ನಾನು ಓದ್ಕೊಂಡ್ರೆ ನಾನು ಸುಲಭವಾಗಿ ಇದನ್ನು ಕಲ್ತ್ಕೊಂಡು ಎಕ್ಸಾಮಿನೇಷನ್ಸಿಗೆ ಅಪೇರ್ ಆಗಿ ನಾನು ಕೂಡ ಒಂದು ಬ್ಯಾಂಕ್ ಆಫೀಸರ್ ಅಥವಾ ಕ್ಲರ್ಕ್ ಆಗ್ಬೋದು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ. ಅಟ್ ದಟ್ ಟೈಮ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಲಾಸ್ಟ್ಲಿ ವಿ ಹ್ಯಾವ್ ವೊಕ್ಯಾಬ್ಯುಲರಿ. ವೊಕ್ಯಾಬ್ಯುಲರಿಯಲ್ಲಿ ಸ್ಟಾರ್ಟರ್ಸ್ ಆ್ಯಂಡ್ ಕನೆಕ್ಟರ್ಸ್, ಫ್ರೇಸ್ ಫಿಲ್ಲರ್ಸ್, ಪ್ಯಾರಾಗ್ರಾಫ್ ಕಂಪ್ಲೀಷನ್, ವರ್ಡ್ ಅರೇಂಜ್ಮೆಂಟ್, ಫೈಂಡಿಂಗ್ ದ ಎರರ್ಸ್ ಆ್ಯಂಡ್ ಮಿಸ್ಸ್ಪೆಲ್ಟ್ ವರ್ಡ್ಸ್. ಅದಕ್ಕೋಸ್ಕರ ನಾನು ಹೇಳಿದೆ ಪೇಪರ್ಸ್ ಓದಿ, ನಾವೆಲ್ಸ್ಗಳನ್ನು ಓದಿ, ಅದರಲ್ಲಿ ಬರುವಂತಹ ವರ್ಡ್ಸ್ಗಳಲ್ಲಿ ನೀವು ಸ್ಪೆಲ್ಲಿಂಗನ್ನು ಕೂಡ ಫೋಕಸ್ ಮಾಡ್ಕೊಂಡು ಓದಿದರೆ ಅದಂತಹ ವರ್ಡ್ಸ್ಗಳೇ ನಿಮಗೆ ಎಕ್ಸಾಮಿನೇಷನ್ಸ್ಗೆ ಬಂದರೆ ಯಾವುದು ಮಿಸ್ಸ್ಪೆಲ್ಟ್ ಅಂತ ನೀವು ಫೋಕಸ್ ಮಾಡ್ಬೋದು. ವರ್ಡ್ ರೀಅರೇಂಜ್ಮೆಂಟ್, ಜಂಬಳಾದ ವರ್ಡ್ಗಳನ್ನು ನೀವು ಹೇಗೆ ಅರೇಂಜ್ ಮಾಡ್ಬೋದು, ಪ್ಯಾರಾಗ್ರಾಫ್ಗಳನ್ನು ಹೇಗೆ ಕಂಪ್ಲೀಟ್ ಮಾಡ್ಬೋದು, ಇದನ್ನೆಲ್ಲ ನೀವು ಓದ್ಕೊಂಡು ಹೋಗ್ಬೋದು. ನೆಕ್ಸ್ಟಿಗೆ ಬರುವಂಥದ್ದು ಕರೆಂಟ್ ಅಫೇರ್ಸ್. ನಿಮ್ಮ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ಇದಾಗಿರುತ್ತೆ. ಇಲ್ಲಿ ತನಕ ನಾವು ಪ್ರಿಲಿಮ್ಸಿಗೆ ಯಾವುದೆಲ್ಲ ಎಕ್ಸಾಮಿನೇಷನ್ಸ್ಗಳಿರ್ತವೆ, ಹೇಗೆ ಅದನ್ನು ಅಟೆಂಪ್ಟ್ ಮಾಡ್ಬೋದು ಅಂತ ನೋಡ್ಕೊಂಡ್ವಿ. ಈಗ ಕರೆಂಟ್ ಅಫೇರ್ಸ್ ಅಂಡರಲ್ಲಿ ನೋಡಿ, ಬ್ಯಾಂಕಿಂಗ್ ಅಫೇರ್ಸ್. ನಾನು ಇಷ್ಟೊತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್. ನಾನು ಬ್ಯಾಂಕಿಂಗ್ ಅವೇರ್ನೆಸ್ ಸಬ್ಜೆಕ್ಟನ್ನು ತಗೊಳ್ತೇನೆ. ಈ ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ ಯಾವುದೆಲ್ಲ ಟಾಪಿಕ್ಸ್ ನೀವು ಓದ್ಕೊಳ್ಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಬ್ಯಾಂಕಿಂಗ್ ಅವೇರ್ನೆಸ್ಸಲ್ಲಿ MCQs ಶೇರ್ ಮಾಡಿದ್ದೇನೆ. ಡೀಟೇಲ್ಡ್ ವಿಡಿಯೋಸನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಐ ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್. ಅಂತಹ ಒಂದಿಷ್ಟು ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮಿನೇಷನ್ಸ್ಗಳನ್ನು ಬೆಟರ್ ಮಾಡ್ಕೊಳ್ಳಿ. ಫಿನಾನ್ಷಿಯಲ್ ಅವೇರ್ನೆಸ್ ಮತ್ತು ಸ್ಟ್ಯಾಟಿಕ್ GK ಇದು ಕೂಡ ಕರೆಂಟ್ ಅಫೇರ್ಸ್ನ ಒಂದು ಭಾಗ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ಲಿ ಒಂದಿಷ್ಟು ಎಕ್ಸಾಮಿನೇಷನ್ಸ್ಗಳು ನಾನು ಹೇಳಿದೆ ನಿಮ್ಮ ಹತ್ರ ಡಿಸ್ಕ್ರಿಪ್ಟಿವ್ ರೈಟಿಂಗನ್ನು ಕೂಡ ಕೇಳ್ತವೆ. ಈ ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ನಿಮಗೆ ಎಸ್ಸೆ ಕೇಳ್ಬೋದು. ಒಂದು ಟಾಪಿಕ್ ಕೊಟ್ಟು ಅದರ ಮೇಲೆ ಒಂದು ಎಸ್ಸೆ ಬರೀರಿ ಅಂತ ಕೇಳ್ಬೋದು, ಅಥವಾ ಒಂದು ಟಾಪಿಕ್ ಕೊಟ್ಟು ಅದರ ಮೇಲೆ ಲೆಟರ್ ರೈಟಿಂಗ್ ಬರೀರಿ. ಅಪಾಯಿಂಟ್ಮೆಂಟ್ ಲೆಟರ್ ಆಗಿರ್ಬೋದು, ಕಂಪ್ಲೇಂಟ್ ಲೆಟರ್ ಆಗಿರ್ಬೋದು, ಲೀವ್ ಲೆಟರ್ ಆಗಿರ್ಬೋದು, ಅಥವಾ ರಿಕ್ವೆಸ್ಟ್ ಲೆಟರ್ ಆಗಿರ್ಬೋದು. ಪ್ರತಿಯೊಂದು ಲೆಟರಿಗೂ ಒಂದೊಂದು ಫಾರ್ಮ್ಯಾಟ್ ಆಗಿರುತ್ತೆ. ಆ ಫಾರ್ಮ್ಯಾಟ್ ಏನು, ಸಬ್ಜೆಕ್ಟ್ ಎಲ್ಲಿ ಬರಿಬೇಕು, ಟು ಫ್ರಮ್ ಹೇಗೆ ಬರಿಬೇಕು, ಫಾರ್ಮ್ಯಾಷನ್, ಪ್ಯಾರಾಗ್ರಾಫ್ ಫಾರ್ಮ್ಯಾಷನ್ ಹೇಗಿರಬೇಕು, ಆ್ಯಂಡ್ ಹೌ ಟು ಕನ್ಕ್ಲೂಡ್ ದ ಲೆಟರನ್ನು ಹೇಗೆ ಮುಗಿಸ್ಬೇಕು, ಹೇಗೆ ಎಂಡ್ ಇರಬೇಕು ಲೆಟರ್ ಇದು, ಅದನ್ನೆಲ್ಲ ನೀವು ಓದ್ಕೊಂಡು ಹೋಗಬೇಕು. ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್, ಕಂಪ್ಯೂಟರ್ ಸಬ್ಜೆಕ್ಟ್ ಇದ್ದರೆ ಅದರಲ್ಲಿ ಸ್ಕಿಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್, ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಒಂದಿಷ್ಟು ಕ್ವೆಶನ್ಸನ್ನು ಕೂಡ ಕೇಳ್ತಾರೆ. Okay, so this is all you have to learn for your banking examination. I hope you have understood everything. ನಿಮ್ಮ ಬ್ಯಾಂಕಿಂಗ್ ಆಸ್ಪಿರೆಂಟಿನ ಒಂದು ವಿಷ್ ಏನಿರುತ್ತೆ, ನಂಗೆ ಒಂದು ಬ್ಯಾಂಕ್ ಎಕ್ಸಾಮಿನಲ್ಲಿ ಕ್ಲಿಯರೆನ್ಸ್ ಸಿಕ್ಕಿ ನಾನು ಕೂಡ ಒಂದು ಬ್ಯಾಂಕಲ್ಲಿ ನನ್ನದೇ ಆದ ಡೆಸ್ಕಲ್ಲಿ ಬ್ಯಾಂಕಿಂಗ್ ಆಪರೇಷನನ್ನು ಮಾಡಬೇಕು ಅನ್ನೋ ಒಂದು ಆಸೆ ಏನಿದೆ ನಿಮ್ಮಲ್ಲಿ, ಅದು ಅಚೀವ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.